ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡೋದು ಹಣವನ್ನ ಫಂಡಿಂಗ್ ಮಾಡಲಾಗಿತ್ತಂತೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ 50 ಲಕ್ಷ ರೂಪಾಯಿ ಫಂಡಿಂಗ್. ಪ್ರಭಾವಿ ಮುಸ್ಲಿಮರಿಂದ ಕೊಲೆಗೆ ಫಂಡಿಂಗ್ ಮಾಡಲಾಗಿತ್ತಂತೆ. ಹೀಗಾಗಿ ಅವರ ಖಾತೆಗಳ ಮೇಲೆ ಕಣ್ಣನ್ನಿಡಲಾಗಿದೆ. ದೇಶದಿಂದಲೂ ಕೂಡ ವಿಪರೀತವಾದಂತಹ ಹಣ ಖಾತೆಗೆ ಬಂದಿದೆ. ಹೀಗಾಗಿ ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅಕ್ಷರಶಃ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದಂತ ಪ್ರಕರಣ. ಈ ಕೊಲೆಗೆ ಫಂಡಿಂಗ್ ಆಗಿದೆ, ಹಣದ ಫಂಡಿಂಗ್. ಪ್ರಭಾವಿ ಮುಸ್ಲಿಂ ಮುಖಂಡರ ಕೈವಾಡ ಇದೆ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಪೊಲೀಸರ ತನಿಖೆ ವೇಳೆ ಇಂಥದ್ದೊಂದು ಮಾಹಿತಿ ಹೊರಗೆ ಬರ್ತಾ ಇದೆ. ಫಾಜಿಲ್ ನೀಡಿದ ಸುಪಾರಿಯಂತೆ ಸುಹಾಸ್ ಶೆಟ್ಟಿ 50 ಲಕ್ಷಕ್ಕೂ ಹೆಚ್ಚು ಹಣವನ್ನ ಸಂಗ್ರಹ ಮಾಡಿದ್ರಂತೆ. 5 ಲಕ್ಷಕ್ಕೆ ಮಾತ್ರ ಅಲ್ಲ, ಅಂದ್ರೆ ಫಾಜಿಲ್ ಸಹೋದರ 2022ರಲ್ಲಿ ಪ್ರವೀಣ್ ನೆಟ್ಟಾರ್ ಕೊಲೆ ಆಗುತ್ತೆ ಜುಲೈ ತಿಂಗಳಲ್ಲಿ. ಆ ಕೊಲೆಗೆ ಪ್ರತಿಕಾರವಾಗಿ ಫೈಜಿಲ್ ಹತ್ಯೆ ಆಗುತ್ತೆ. ಆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಅಕ್ಯೂಸ್ಡ್ ಆಗಿರ್ತಾರೆ, ಜೈಲಿಗೆ ಹೋಗಿರ್ತಾರೆ, ಜಾಮೀನ್ ಮೇಲೆ ಹೊರಗೆ ಬರ್ತಾರೆ, ಹೊರಗೆ ಓಡಾಡ್ಕೊಂಡು. ಹೀಗಾಗಿ ಅದಕ್ಕೆ ನಾವು ಪ್ರತಿಕಾರವನ್ನ ತೀರಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಸುಹಾಸ್ ಶೆಟ್ಟಿ ಹತ್ಯೆ ಆಗಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತ ಸುದ್ದಿ. 2 ಆಂಗಲ್ ಇದೆ. ಒಂದು 2022ರಲ್ಲಿ ಫೈಜಿಲ್ ಹತ್ಯೆ ಆದ್ರೂ ಕೂಡ 2023ರಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಕೊಡುತ್ತೆ. ಯಾರಿಗೆ? ಫೈಜಿಲ್ ಕುಟುಂಬ. ಆ 25 ಲಕ್ಷ ಹಣದಲ್ಲಿ 5 ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಿ ಸುಹಾಸ್ ಹತ್ಯೆಯನ್ನ ಮಾಡಲಾಗಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತ ಆರೋಪ. ನಿನ್ನೆ ಸಿದ್ದರಾಮಯ್ಯನವರಿಗೆ ಈ ಪ್ರಶ್ನೆಯನ್ನು ಕೇಳಲಾಯಿತು. ಅದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಂತ ಸಿದ್ದರಾಮಯ್ಯನವರು ಉತ್ತರ. ಸರ್ಕಾರ ಪರಿಹಾರವಾಗಿ ಕೊಟ್ಟಂತ 25 ಲಕ್ಷ ರೂಪಾಯಿ ಹಣ ಪರಿಹಾರದಲ್ಲಿ 5 ಲಕ್ಷ ರೂಪಾಯಿ ಹಣವನ್ನ ಬಳಸಿಕೊಂಡು 8 ಆರೋಪಿಗಳ ಮುಖಾಂತರ 2 ಹಿಂದೂಗಳನ್ನ ಈ ಪ್ರಕರಣದಲ್ಲಿ ಬಳಸಿಕೊಂಡು ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಲಾಗಿದೆ ಅನ್ನೋದು ಸದ್ಯಕ್ಕಿರುವಂತ ಆರೋಪ. ಆದರೆ ಕೇವಲ 5 ಲಕ್ಷ ರೂಪಾಯಿ ಮಾತ್ರವಲ್ಲ, ವಿದೇಶಗಳಿಂದಲೂ ಕೂಡ ಹಣ ಬಂದಿದೆ. 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ. ಪ್ರಭಾವಿ ಮುಸ್ಲಿಂ ಮುಖಂಡರು ಇದರಲ್ಲಿ ಹಣವನ್ನ ಫಂಡಿಂಗ್ ಮಾಡಿದ್ದಾರೆ ಅಂತ. ಇದೀಗ ಸುಹಾಸ್ ಹತ್ಯೆ ಖಂಡಿಸಿ ಚಿಕ್ಕಮಗಳೂರು ಜಿಲ್ಲೆ ಬಂದ್. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ನಿಂದ ಬಂದ್ಗೆ ಕರೆ ಕೊಡಲಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಿಕ್ಕಮಗಳೂರು ಜಿಲ್ಲೆಗೆ ಬಂದ್ಗೆ ಕರೆ ಕೊಡಲಾಗಿದೆ. ಹಿಂದೂ ಸಂಘಟನೆಗಳಾದಂತ ಬಜರಂಗ ದಳ, ವಿಎಚ್ಪಿ, ವಿಶ್ವ ಹಿಂದೂ ಪರಿಷತ್ನಿಂದ ಬಂದ್ಗೆ ಕರೆ ಕೊಡಲಾಗಿದೆ. ವಿಪರ್ಯಾಸ ನೋಡಿ, ಇದೇ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಮೂಲದ 2 ಆರೋಪಿಗಳು, ನಾಗರಾಜ್ ಮತ್ತು ರಂಜಿತ್ ಅಂತ 6 ಜನ ಮುಸ್ಲಿಮರು, 2 ಹಿಂದೂಗಳಿದ್ದಾರೆ. 8 ಜನರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಇದೀಗ ಚಿಕ್ಕಮಗಳೂರಿಗೂ ಕೂಡ ಬಂದ್ನ ಬಿಸಿ ತಡ್ತಾ ಇದೆ. ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ನಿಷೇಧಾಜ್ಞೆ 7ನೇ ತಾರೀಕಿನ ತನಕ ಇದೆ. ಪೊಲೀಸರು ಶಾಂತಿಯ ಸುವ್ಯವಸ್ಥೆಯನ್ನು ಕಾಪಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಹಜವಾಗಿ ಆಕ್ರೋಶ, ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಕ್ರಮ ಆಗಬೇಕು ಅಂತ, ಇದು ಕೊನೆ ಆಗಬೇಕು ಅಂತ, ಕ್ರಮ ಆಗಬೇಕು, ಇದು ಕೊನೆ ಆಗಬೇಕು ಅಂತ ಅನೇಕರು ಹೇಳ್ತಾ ಇದ್ದಾರೆ. ಅದರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ 3 ಹಿಂದೂ ಮುಖಂಡರುಗಳಿಗೆ ಜೀವ ಬೆದರಿಕೆ ಕರೆಗಳು ಬಂದಿದೆ, ಕಮೆಂಟ್ಗಳು ಬಂದಿದೆ, ಸಂದೇಶಗಳ ರವಾನೆ ಆಗಿದೆ. ನೆಕ್ಸ್ಟ್ ಟಾರ್ಗೆಟ್ ನೀವೇ ಎನ್ನುವಂತಹ ರೀತಿಯಲ್ಲಿ ಪೋಸ್ಟ್ಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಹೀಗಾಗಿ ಒಂದು ಬಂದ್ಗೆ, ಚಿಕ್ಕಮಗಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಇಲ್ಲಿಗೆ ಬಂದು ನಿಂತಿದೆ. ಮತ್ತೊಂದು ಕಡೆ ಪೊಲೀಸರ ತನಿಖೆ ಮುಂದುವರೆದಿದೆ. ಒಂದು ಕಡೆ ಉಗ್ರರ ದಾಳಿ, ಪಹಲ್ಗಾಮ್ ಘಟನೆ, ಮತ್ತೊಂದು ಕಡೆ ಹಿಂದೂ ಕಾರ್ಯಕರ್ತನ ಕೊಲೆ.